ಗೊತ್ತೇ ಇರಲಿಲ್ಲ ಗೈಸ್. Hello everyone, welcome back to my day 16 of daily vlogging journey. Let's go. ಸೊ ವಿಷಯ ಏನಂದರೆ, ನಿನ್ನೆ ಮೂಡುಬಿದ್ರೆ ಟು ಬ್ಯಾಂಗ್ಳೂರ್ ಹೋಗೋ ಬಸ್ ರೇಷ್ಮೆ ಟೂರಿಸ್ಟ್ ಗೇರ್ ಹಾಳಾಗಿ ಶಿರಡಿ ಘಾಟಿ ಹೋಗೋ ಮುಂಚೆನೇ ನಿಂತಿತ್ತು. ಸೊ ಫುಲ್ಲಿ ಲೇಟಾಗಿ 3 ಅವರ್ ವೆಯ್ಟ್ ಆದಮೇಲೆ ಅವ್ರು ಬಸ್ ಪ್ರೊವೈಡ್ ಮಾಡಿದ್ರು. ಶಿರಡಿ ಘಾಟಿ ಹೋಗೋ ಮುಂಚೆನೇ ಬಸ್ ಹಾಳಾಗಿ ನಿಲ್ಲಿಸಿದ್ದಾರೆ. ಇನ್ನೂ ಪಾರ್ಟ್ ಸೆಕ್ಷನ್ ಹಾಕಲೇ ಇಲ್ಲ. ಫುಲ್ಲಿ ಗಾಡಿ ಹಾಳಾಯ್ತಂತ ಇದು ಒಂದು ಬಸ್ ಕಳಿಸಿದ್ರು. ಅಲ್ಲಿ ಅದ್ರ ಸೀಟ್ ಇಲ್ಲ ಅಂತ ಹೇಳಿದ್ರು. ಈಗ ಇನ್ನೊಂದು ಬಸ್ ಬರುತ್ತಂತ, ಅದಕ್ಕೆ ವೇಟ್ ಮಾಡಬೇಕು. ಬೆಳಗ್ಗೆ ಆಫೀಸ್ ಹೋಗ್ಲಿಕ್ಕೆ ಗಾಯ್ಸ್. ಅವಸ್ಥೆ ಅಂತ ಗೊತ್ತಿಲ್ಲ. 12 ಗಂಟೆಗೆ ಗಾಡಿ ಹಾಳಾಗಿದೆ. 2:44 ಆಯಿತು. ಇನ್ನೂ ಒಂದು ಗಾಡಿ ರೆಸ್ಪಾನ್ಸ್ ಇಲ್ಲ ಇವ್ರದ್ದು. ರೇಷ್ಮಾ ಟೂರಿಸ್ಟ್ ಏನಿದೆ ಸರ್ವಿಸ್, ವರ್ಸ್ಟ್ ಸರ್ವಿಸ್ ಇದು. ಯಾಕೆ ಈ ಥರ ಗೇರ್ ಸರಿ ಇಲ್ಲ ಅಂತ ಬೇರೆ ಬಸ್ ಶಿಫ್ಟ್ ಮಾಡಿದ್ರು, ಅದರಲ್ಲಿ ಸೀಟ್ ಇಲ್ಲ ಅಂತ ಹೇಳಿದರು. ಎಷ್ಟು ಲೇಟ್ ಆಯ್ತು ಅಂದರೆ, ನಂಗೆ ನಾಳೆ ಆಫೀಸ್ ಹೋಗ್ಲಿಕ್ಕೆ ನಿದ್ದೆನೂ ಬರ್ತಿಲ್ಲ. ಬಸ್ ಇನ್ನೂ ಪ್ರೊವೈಡ್ ಮಾಡಿಲ್ಲ. ಎಷ್ಟು ಲೇಟ್ ಆಗ್ತದೆ ಅಂತ ಗೊತ್ತಿಲ್ಲ. 12ಗೆ ಹಾಳಾಗಿದೆ ಗಾಡಿ. ಅದಕ್ಕೆ ಮುಂಚೆನೇ ಹಾಳಾಗಿದೆ, ನಂಗೆ ಗೊತ್ತಿಲ್ಲ. ನನಗೆ ನಿದ್ದೆ ಬಂದಿತ್ತು. ಸೊ ಎಬ್ಸಿದ್ರು ನಾನು. ಮುಂದೆ ಬಸ್ ಒಂದು ಇದೆ, ಅದಕ್ಕೆ ಹೋಗಿ ಅಂದರು. ಅಲ್ಲಿ ಹೋಗುವಾಗ ಸೀಟ್ ಇಲ್ಲ ಅದರಲ್ಲಿ. ಸೊ ಇದರಲ್ಲಿ ತುಂಬ ಜನ ಇದ್ದೀವಿ, ಇನ್ನೂ ಪ್ಯಾಸೆಂಜರ್ಸ್ ತುಂಬ ಜನ ಇದ್ದಾರೆ. ಸೊ ಇನ್ನೂ ಬಸ್ ಬಂದಿಲ್ಲ ಗೈಸ್. ಅವರು 3 ಅವರ್ ಆಗ್ತಾ ಬಂತು, ಗಾಡಿ ಇನ್ನೂ ಬಂದಿಲ್ಲ ಅವ್ರದ್ದು. ನಿಮ್ಮದು ರೇಷ್ಮೆ ಸರ್ವಿಸ್ ರೆಸ್ಪಾನ್ಸಿಬಲ್ ಫಾರ್ ಯು. ನೋಡಿ ಎಷ್ಟು ಪ್ಯಾಸೆಂಜರ್ ಇದ್ದರು ಆ ಬಸ್ಸಲ್ಲಿ. ನಾವು ಬಂದ ರೇಷ್ಮೆದಲ್ಲಿ ಇದು ಒಟ್ಟು 3 ಬಸ್ ಏನೋ ಬಂತು ಇಲ್ಲಿ ಬ್ಯಾಂಗ್ಳೂರಿಂದ. ಸೊ ಅಲ್ಲಿಂದ ಒಂದು ಬಸ್ಸನ್ನು ಖಾಲಿ ಮಾಡಿ ಇನ್ನೊಂದು ಬಸ್ಸಿಗೆ ಶಿಫ್ಟ್ ಮಾಡಿ ಒಂದು ಬಸ್ಸನ್ನು ನಮಗೆ ಈಚೆ ತರಿಸಿದ್ರು. ಟೋಟಲ್ 3 ಅವರ್ ವೆಯ್ಟ್ ಮಾಡಿದ ಮೇಲೆ 3:20 ಬಸ್ ಗಂಟೆ 10 ಆಯಿತು ಗೈಸ್, ಇನ್ನೂ ರೀಚ್ ಆಗಿಲ್ಲ. ಫೈನಲಿ ರೂಮ್ ರೀಚ್ ಆದ ಗೈಸ್. ಗಂಟೆ 1:15 ಆಯಿತು. ಇಷ್ಟು ಹೊತ್ತಾಯಿತು ನಾನು ರೀಚ್ ಆಗಬೇಕಾದ್ರೆ. ಲಿಟ್ರಲಿ ನಿನ್ನೆ ನೈಟ್ 9:30 ಕೂತಿದ್ದೆ ಬಸ್ಸಲ್ಲಿ. ಇಷ್ಟು ಹೊತ್ತಾಯ್ತು ನಾನು ಬರಬೇಕಾದ್ರೆ. ಇವತ್ತು ಇಷ್ಟು ತಿಂಡಿ ಇಲ್ಲ, ಊಟ ಇಲ್ಲ. ಈಗ ಡೈರೆಕ್ಟ್ ಊಟ ಮಾಡಬೇಕು ಫ್ರೆಶ್ ಆಗಿ. ನಿದ್ದೆನೂ ಇಲ್ಲ ಕರೆಕ್ಟಾಗಿ. ಮಲಗಿದ್ದೆ ಗೈಸ್, ನೈಟ್ ಪೂರ್ತಿ ನಿದ್ದೆನೇ ಇಲ್ಲ. ಸೊ ಡೇ 16 ಆಫ್ ಡೈಲಿ ವ್ಲಾಗಿಂಗ್ ಜರ್ನಿ ಇಲ್ಲೇ ಏನು ಮಾಡ್ತೀನಿ. ಇನ್ನು ಸಿಗುವ ಡೇ 17 ಅಲ್ಲಿವರೆಗೂ ಬಾಯ್ ಬಾಯ್.